ಕರ್ಣ ಸೀರಿಯಲ್ ಪೋಸ್ಟ್ ಡಿಲೀಟ್ ಮಾಡಿದ ಭವ್ಯ ಗೌಡ. ಸೀರಿಯಲ್ ಮುಂದೂಡಿದ್ದಕ್ಕೆ ಕ್ಷಮೆ ಕೋರಿದ ಕಿರಣ್ ನಮ್ರತಾ. ಕರ್ಣ ಧಾರಾವಾಹಿ ಸದ್ಯ ಮುಂದಕ್ಕೆ ಹೋಗಿದೆ. ಈಗಾಗಲೇ ಕಿರಣ್ ರಾಜ್ ಹಾಗೂ ನಮ್ರತಾ ವಿಡಿಯೋ ಮೂಲಕ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಜಿ ಕನ್ನಡದಲ್ಲಿ ಕರ್ಣ ಧಾರಾವಾಹಿ ನಿನ್ನೆ ಪ್ರಸಾರವಾಗಬೇಕಿತ್ತು. ಪ್ರೋಮೋ ಕೂಡ ಔಟ್ ಆಗಿತ್ತು. ಆದರೆ ಕೊನೆಯ ಗಳಿಗೆಯಲ್ಲಿ ಆದತೆ ಬೇರೆಯಾಗಿದೆ. ಕರ್ಣ ಧಾರಾವಾಹಿ ಸದ್ಯಕ್ಕೆ ಮುಂದೂಡಲಾಗಿದೆ. ಈಗಾಗಲೇ ಕಿರಣ್ ರಾಜ್ ಹಾಗೂ ನಮ್ರತಾ ಗೌಡ ವಿಡಿಯೋ ಮೂಲಕ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಮೊದಲಿಗೆ ಕಿರಣ್ ರಾಜ್ ಅವರು ವಿಡಿಯೋ ಮೂಲಕ ಈ ಬಗ್ಗೆ ಕ್ಷಮೆಯನ್ನ ಕೂಡ ಕೇಳಿದ್ರು. ಆದರೆ ಈಗ ನಮ್ರತಾ ಅವರು ಕೂಡ ವಿಡಿಯೋ ಶೇರ್ ಮಾಡಿಕೊಂಡಿದ್ದಾರೆ. ನಟಿ ಭವ್ಯ ಗೌಡ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಕರ್ಣ ಧಾರಾವಾಹಿ ಕುರಿತ ಕೆಲ ಪೋಸ್ಟ್ಗಳನ್ನು ಹಂಚಿಕೊಂಡಿದ್ರು. ಆದರೆ ಕರ್ಣಗೆ ಸಂಬಂಧಪಟ್ಟಂತೆ ಪೋಸ್ಟ್ಗಳನ್ನೆಲ್ಲ ಭವ್ಯ ಗೌಡ ಡಿಲೀಟ್ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ತುಂಬಾ ಜನ ಕೇಳ್ತಾ ಇದ್ದೀರಾ ಯಾಕೆ ಸೀರಿಯಲ್ ಪ್ರಸಾರ ಆಗಲಿಲ್ಲ ಅಂತ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ತಂಡದ ಶ್ರಮ ತುಂಬಾ ಇಷ್ಟಪಡ್ತೀರಾ. ಕಾರಣಾಂತರಗಳಿಂದ ಅದು ಸಾಧ್ಯವಾಗಲಿಲ್ಲ. ಇದಕ್ಕೆ ಮೊದಲಿಗೆ ನಾನು ಎಲ್ಲ ಪ್ರೇಕ್ಷಕರಿಗೆ ಕ್ಷಮೆಯನ್ನ ಕೇಳ್ತೀನಿ. ನೀವು ಕೊಟ್ಟ ಸ್ಪಂದನೆ ಪ್ರೀತಿಗೆ ನಾನು ಕೂಡ ಈ ಸೀರಿಯಲ್ ಅನ್ನ ನಿಮ್ಮ ಮುಂದೆ ಇಡಬೇಕು ಎಂದು ಉತ್ಸಾಹದಿಂದ ಕಾದಿದ್ವಿ ಎಂದು ನಮ್ರತಾ ಮಾತನಾಡಿದ್ದಾರೆ. ನಾನು ಕೂಡ ಈ ದಿನಕ್ಕೆ ಕಾಯ್ತಾ ಇದ್ದೆ. ಸುಮಾರು 2 ವರ್ಷಗಳ ನಂತರ ನಿಮ್ಮ ಮುಂದೆ ನಿಮ್ಮ ಮನೆಗೆ ಕರ್ಣನಾಗಿ ಬರಬೇಕು ಅಂದುಕೊಂಡಿದ್ದೆ. ಆದರೆ ನನಗೆ ತಿಳಿದಿರುವ ಮಾಹಿತಿ ಪ್ರಕಾರ ಏನೋ ಲೀಗಲ್ ಸಮಸ್ಯೆಯಾಗಿದೆ. ಇದನ್ನು ಪರಿಹರಿಸಿಕೊಂಡು ಆದಷ್ಟು ಬೇಗನೆ ನಿಮ್ಮ ಮುಂದೆ ಬರ್ತೀವಿ. ಸ್ವಲ್ಪ ತಡ ಆಗಬಹುದು, ಆದರೆ ಬಂದೇ ಬರ್ತೀವಿ. ನಮಗೆ ಇನ್ನೂ ಸ್ವಲ್ಪ ಸಮಯ ಕೊಡಿ. ಇದು ಈ ಸಮಯದಲ್ಲಿ ಆಗಬಾರ್ದಿತ್ತು, ಆದರೆ ಯಾವುದೂ ಕೂಡ ನಮ್ಮ ಕೈನಲ್ಲಿಲ್ಲ ಎಂದಿದ್ದಾರೆ ಕಿರಣ್ ರಾಜ್. ಅಂದಹಾಗೆ ಭವ್ಯ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 11ನಲ್ಲಿ ಸ್ಪರ್ಧೆ ಮಾಡಿದ್ರು. ಟಾಪ್ 6ರಲ್ಲಿ ಭವ್ಯ ಕೂಡ ಇದ್ರು. ಆ ಬಳಿಕ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಭಾಗಿಯಾಗಬೇಕಿತ್ತು. ಆದರೆ ಶೋನಲ್ಲಿ ಭವ್ಯ ಕೂಡ ಅವರು ಸ್ಪರ್ಧೆ ಮಾಡಲೇ ಇಲ್ಲ. ಈ ಧಾರಾವಾಹಿಯ ಪ್ರೊಮೋ ಶೂಟ್ ಈಗಾಗಲೇ ಆಗಿತ್ತು. ಕಿರಣ್ ರಾಜ್ ಅವರು ಧಾರಾವಾಹಿಯಲ್ಲಿ ನಟನೆ ಕೂಡ ಮಾಡಿದ್ದಾರೆ. ಬರೀ ಭವ್ಯ ಗೌಡ ಅಕೌಂಟಲ್ಲಿ ಮಾತ್ರವಲ್ಲ, ಜಿ ಕನ್ನಡ ವಾಹಿನಿಯ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲೂ ಭವ್ಯ ಗೌಡ ಇದ್ದ ಕರ್ಣ ಸೀರಿಯಲ್ಗೆ ಸಂಬಂಧಪಟ್ಟ ಪೋಸ್ಟ್ಗಳನ್ನು ಡಿಲೀಟ್ ಮಾಡಲಾಗಿದೆ. ಕರ್ಣ ಧಾರಾವಾಹಿಯಿಂದ ಭವ್ಯ ಗೌಡ ಔಟ್ ಆಗಿರುವ ಕಾರಣಕ್ಕೆ ಪ್ರಸಾರವಾಗಬೇಕಿದ್ದ ಕರ್ಣ ಸೀರಿಯಲ್ನ ತಡೆ ಹಿಡಿಯಲಾಗಿದೆಯಂತೆ ಎಂಬ ಗಾಸಿಪ್ಗಳು ಕೂಡ ಶುರುವಾಗಿದೆ. ಆದರೆ ಈ ಬಗ್ಗೆ ಭವ್ಯ ಆಗಲಿ ಅವರ ವಾಹಿನಿಯಾಗಲಿ ಕಾರಣವನ್ನ ಇನ್ನೂ ಬಹಿರಂಗಪಡಿಸಿಲ್ಲ. ಶೀಘ್ರವೇ ಧಾರಾವಾಹಿಯ ಹೊಸ ಪ್ರಸಾರ ದಿನಾಂಕವನ್ನ ವಾಹಿನಿ ಘೋಷಣೆ ಮಾಡಬಹುದು. ಈಗ ಎಂದಿನಂತೆ ಲಕ್ಷ್ಮೀ ನಿವಾಸ ಧಾರಾವಾಹಿಯು 1 ಗಂಟೆ ಪ್ರಸಾರವಾಗಲಿದೆ. ಈ ಬಗ್ಗೆ ಜಿ ಕನ್ನಡ ಕೂಡ ಮಾಹಿತಿಯನ್ನ ಹಂಚಿಕೊಂಡಿದೆ. ಕೊಟ್ಟ ಮಾತಿಗೆ ತಪ್ಪದ ಜೀವ ಅಂದ್ರೆ ಅದು ಕರ್ಣ ಮಾತ್ರ. ನೀವೆಲ್ಲ ಕಾಯ್ತಾ ಇರ್ತೀರಾ ಅಂತ ಅವನಿಗೆ ಗೊತ್ತಿದೆ. ಅದೇ ಪ್ರೀತಿ ವಿಶ್ವಾಸದಿಂದ ಕರ್ಣನನ್ನ ಬರಮಾಡಿಕೊಳ್ತೀರಿ ಅಲ್ವಾ. ಕರ್ಣ ಬಂದೇ ಬರ್ತಾನೆ ಶೀಘ್ರದಲ್ಲಿ ಎಂದು ಹೇಳಿಕೊಂಡಿದೆ. ಅಷ್ಟೇ ಅಲ್ಲದೆ ಇನ್ಸ್ಟಾಗ್ರಾಮ್ ಸ್ಟೇಟಸ್ನಲ್ಲಿ ಭವ್ಯ ಗೌಡ ಟ್ರಸ್ಟ್ ದಿ ಪ್ರೋಸೆಸ್ ಎಂದು ಪೋಸ್ಟ್ ಹಾಕಿ ಅಚ್ಚರಿಯನ್ನ ಮೂಡಿಸಿದ್ದಾರೆ. ಬಟ್ ಭವ್ಯ ಗೌಡ ಯಾವ ಕಾರಣಕ್ಕೆ ಸೀರಿಯಲ್ನಿಂದ ಔಟ್ ಆಗಿದ್ದಾರೆ ಅನ್ನೋದು ಗೊತ್ತಿಲ್ಲ. ಮೂಲಗಳ ಪ್ರಕಾರ ಒಂದು ವಾಹಿನಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಬೇರೆ ವಾಹಿನಿಯಲ್ಲಿ ಕೆಲಸ ಮಾಡುವ ಅವಕಾಶವಿಲ್ಲ. ಯಾಕಂದ್ರೆ ಅಗ್ರಿಮೆಂಟ್ ಇರುತ್ತೆ. ಸೊ ಹೀಗಾಗಿ ಲೀಗಲ್ ಆಗಿ ಏನೋ ಸಮಸ್ಯೆಯಾಗ್ತಿದೆ ಎಂದು ಹೇಳಲಾಗ್ತಾ ಇದೆ. ಬಟ್ ಅಭಿಮಾನಿಗಳಿಗೆ ನಿರಾಸೆಯಾಗಿರೋದಂತೂ ಸತ್ಯ. ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯಾಷನಲ್ ಟಿವಿ.